ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನ ಮಂಜುನಾಥ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೋಮವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಆ್ಯಕ್ಚುಲಿ ಇವತ್ತು ಮೈಯೋ ಸ್ಕೂಲಿಗೆ ಹೋಗಲಿಲ್ಲ, ಅವನಿಗೆ ಮೈಗೆ ಹುಷಾರಿರಲಿಲ್ಲ. ಹಾಗಾಗಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಆಮೇಲೆ ಅವ್ನು ಹೋಗಲ್ಲ ಅಂತ ಹೇಳಿಬಿಟ್ಟ. ಓಕೆ, ಅವನು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಫಂಕ್ಷನ್ ಇತ್ತು. ಹಾಗಾಗಿ ಅವನಿಗೆ ಹೊರಗಡೆ ತಿಂದಿದ್ದು ಹಾಕ್ದೆ ಹೊಟ್ಟೆ ನೋವು ಬಂದಿದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋದಾಗ ಏನಾದರೂ ತಿನ್ನಿಸೋದು, ನಾನ್ ವೆಜ್ ಎಲ್ಲ ತಿನ್ನೋದು ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಟ್ಟೆ ನೋವು ಅಂತ ಇದ್ದ. ಅವನು ಹೋಗಲಿಲ್ಲ ಆಫೀಸ್ಗೆ, ಸ್ಕೂಲಿಗೆ ಹೋಗಲಿಲ್ಲ. ಸೊ ಫ್ರೆಂಡ್ಸ್, ನಾನು ಏನಂದರೆ ಇವತ್ತು ನಿಮಗೆ ಒಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ ನಮ್ಮ ಮನೆಗೆ. ಅದನ್ನು ತೋರಿಸ್ತೀನಿ ಯಾರು ಅಂತ. ನೀವು ತುಂಬ ಖುಷಿ ಪಡ್ತೀರಾ. ಯಾರು ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಬನ್ನಿ ಯಾರು ಅಂತ ತೋರಿಸ್ತೀನಿ. ಇವರೇ ನಮ್ಮ ಮನೆಗೆ ಬಂದಿರೋಂಥ ಅತಿಥಿ ದೇವರು. ತುಂಬ ಖುಷಿ ಅಂದರೆ ಖುಷಿ ಆಗ್ತಿದೆ ನನಗೆ, ನಾನು ಕರ್ಕೊಂಡು ಬಂದಿದ್ದೀನಿ ಅಂತ. ಏನು ಅಂದರೆ, ಯಾಕೆ ಅಂದರೆ ನನಗೆ ಒಂಥರ ಇದಾಗ್ತಾ ಇರೋದು. ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು ಆಯಿತಾ. ರಾಘವೇಂದ್ರ ಸ್ವಾಮಿ ಫೋಟೋನ ನಾವು ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು, ನಮಗೆಲ್ಲ ಕಡೆ ಸಿಗುತ್ತೆ. ಆದರೆ ನಾನು ಅಂದ್ಕೊಂಡಿದ್ದು ಒಂದು, ನಾನು ಬೇಡ್ಕೊಂಡಿದ್ದೆ, ನಾನು ಮಂತ್ರಾಲಯಕ್ಕೆ ಬಂದಾಗ ಅಲ್ಲಿಂದನೇ ನಾನು ನಿಮ್ಮನ್ನು ಕರ್ಕೊಂಡು ಬರಬೇಕು, ಅಲ್ಲಿಂದನೇ ನಾನು ಫೋಟೋ ತೊಗೊಂಡು ಬರಬೇಕು ಅಂತ ನಾನು ಅನಿಸ್ಕೊಂಡಿದ್ದೆ. ಸೊ ಎಷ್ಟು ಸರಿ ಹೋಗಬೇಕು ಅಂತ ಪ್ರಯತ್ನ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಹೋಗೋಣ ಅಂತ, ಏನು ಅಂತಲೇ ಗೊತ್ತಿಲ್ಲ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಏನಾದರೂ ಸರಿ ಇನ್ನೊಂದ್ಸಲ ಹೋಗೋಣ, ಮತ್ತೆ ಹೋಗೋಣ, ಆ ಥರನೇ ಆಗ್ತಾಯಿತ್ತು. ಶನಿವಾರ ಭಾನುವಾರ ಮಕ್ಳು ರಜೆ ಎಲ್ಲ ಹಾಕ್ಸ್ಕೊಂಡು ಹೋಗೋದು ಆಗ್ತಾ ಇರಲಿಲ್ಲ. ಶನಿವಾರ ಭಾನುವಾರ ಏನಾದರೂ ಒಂದು ಅಡೆತಡೆ ಹಾಕ್ಬಿಟ್ಟು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಲ್ಲಿಂದನೇ ನಾನು ತೊಗೊಂಬರ್ತೀನಿ. ಅದು ನಾನು ತುಂಬ ಅಂದ್ಕೊಳ್ತಾ ಇದ್ದೆ, ಯಾಕೆ ಮತ್ತೆ ನಾನು ಅಲ್ಲಿಂದ ತೊಗೊಂಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅಲ್ಲಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ. ಒಂದೆರಡು ಸರಿ ಟ್ರೈ ಮಾಡಿದೆ, ಹೋಗ್ಲಿ ತರಿಸ್ಕೊಂಡು ಬಿಡೋಣ, ಫಸ್ಟು ಮನೆಗೆ ಫೋಟೋ ತಂದುಬಿಟ್ರೆ ಆಮೇಲೆ ಮಂತ್ರಾಲಯಕ್ಕೆ ಹೋಗೋಕೆ ಆಗ್ಬೋದೇನೋ, ಹಾಗಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮೀಶೋದಲ್ಲೇ ಆರ್ಡ್ರ್ ಮಾಡೋಣ ಅಂತಲೂ ಒಂದ್ಸರಿ ಟ್ರೈ ಮಾಡಿದೆ. ಯಾಕೋ ಮನ್ಸು ಬರಲಿಲ್ಲ. ಆಮೇಲೆ ಒಂದೆರಡು ಸರಿ ಅಂಗಡಿನಲ್ಲಿ ಹೋಗಿ ವಿಚಾರಿಸಿ, ಸರಿ ಬೇಡ ಮಂತ್ರಾಲಯದಿಂದನೇ ತರೋಣ ಅಂತ ಹೇಳ್ಬಿಟ್ಟು ಕೂಡ ನಾನು ವಾಪಸ್ ಬಂದಿದ್ದುಂಟು. ಸೊ ಹೋಗಿದ್ವಿ, ತೊಗೊಂಡು ಬಂದ್ವಿ. ನನಗೆ ಒಂದು ವಿಗ್ರಹ ತೊಗೊಳ್ಬೇಕು ಅಂತ ಕೂಡ ಆಸೆ ಇತ್ತು. ಬಟ್ ನಾನು ಇನ್ನೂ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಅದು ಅಭಿಷೇಕ ಮಾಡೋದಾಗಿರ್ಬೋದು, ಅದು ಯಾವ ಥರ ಮನೇಲಿ ಪೂಜಿಸಬಾರ್ದು, ಬೃಂದಾವನ ಇಟ್ಟು ಯಾವ ಥರ ಪೂಜಿಸಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ಗೊಂದಲ ಇರೋದ್ರಿಂದ, ಓಕೆ ಫಸ್ಟು ನಾವು ಫೋಟೋ ತೊಗೊಂಡು ಬರೋಣ, ಆಮೇಲೆ ಬೇಕಾದರೆ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಫೋಟೋನ ತೊಗೊಂಡು ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಫಸ್ಟ್ ದಿವಸ ನಾನು ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವ್ರ ಮನೇಲಿ ನೋಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ನನ್ನ ಫೋಟೋ ಇರಲಿಲ್ಲ ಅಲ್ಲ. ಸೊ ನಾನು ಏನು ಮಾಡ್ತಿದ್ದೆ ಗೊತ್ತಾ, ನಾನು ಒಂದ್ಸರಿ ಮಂತ್ರಾಕ್ಷತೆ ಬೇಕು ಅಂತ ನನಗೆ ಒಂದು ಅನಿಸಿರೋದನ್ನು ನಾನು ಹೇಳ್ತೀನಿ. ನನಗೆ ಬೇಕಿತ್ತು, ಫೋಟೋ ಬೇಕು, ರಾಘವೇಂದ್ರ ಸ್ವಾಮಿ ಫೋಟೋ ಇಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾಯಿದ್ದೆ. ಸೊ ನಾನು ಮನಸ್ಸಲ್ಲಿ ಒಂದ್ಸಲಿ ಅಂದ್ಕೊಂಡೆ, ಅಟ್ಲೀಸ್ಟ್ ಒಂಚೂರು ಮಂತ್ರಾಕ್ಷತೆ ಆದರೂ ಸಿಕ್ಕಿದ್ರೆ ಅದನ್ನು ದೇವ್ರ ರೂಪದಲ್ಲಿ ಕೊಟ್ಟು ಪೂಜೆ ಮಾಡ್ಬೋದಂತ. ಒಂದಿನ ದೇವಸ್ಥಾನಕ್ಕೆ ಹೋದೆ. ಆವತ್ತಿನ ದಿವಸ ಅವರೇ ಅದೇನೆಂದರೆ ಆರಾಧನೆ ನಡೀತಾ ಇದ್ದಿದ್ದ ದಿವಸ. ಸೊ ನಾನೇನು ಕೇಳಲೇ ಇಲ್ಲ, ಅವರೇ ಎಲ್ಲರಿಗೂ ಅವತ್ತು ಮಂತ್ರಾಕ್ಷತೆನ ಹಂಚ್ತಾಯಿದ್ರು. ಸೊ ಆ ಒಂದು ಮಂತ್ರಾಕ್ಷತೆನ ತೊಗೊಂಡು ಬಂದು ಒಂದು ಕವರಲ್ಲಿ ಹಾಕಿ ಗಂಟಾಗಿಟ್ಟು ನಾನು ಅದಕ್ಕೆ ದಿನನಿತ್ಯ ಪೂಜೆ ಮಾಡ್ತಾಯಿದ್ದೆ. ಗುರುವಾರ ಹೊತ್ತು ಅದಕ್ಕೆ ನಾನು ತುಳಸಿ ಇಡೋದು ಎಲ್ಲ ಮಾಡ್ತಾಯಿದ್ದೆ. ಸೊ ನನಗೆ ಆ ತುಳಸಿ ಎಲ್ಲ ನನಗೆ ಅಲ್ಲಿಂದನೇ ವರಪ್ರಸಾದ ಕೂಡ ಸಿಗ್ತಾಯಿತ್ತು, ಮಂತ್ರಾಕ್ಷತೆಯಿಂದನೇ ನನಗೆ ಪ್ರಸಾದ ಸಿಗ್ತಾಯಿತ್ತು. ನನ್ನ ಮನಸ್ಸಿಗೆ ತುಂಬ ಖುಷಿ ಅನಿಸ್ತಾಯಿತ್ತು. ಮಂತ್ರಾಕ್ಷತೆ ರೂಪದಲ್ಲೇ ನಾನು ದೇವನ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಫೋಟೋನೇ ಇಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದೇನು ಇರಲಿಲ್ಲ. ಸೊ ನನ್ನ ಮನೇಲಿ ಮಂತ್ರಾಕ್ಷತೆ ನಾನು ಅಂದ್ಕೊಂಡಿದ್ದಷ್ಟೇ ಮನಸ್ಸಲ್ಲಿ. ಬಟ್ ಅವತ್ತು ದೇವಸ್ಥಾನಕ್ಕೆ ಹೋದರೆ ಎಕ್ಸ್ಪೆಕ್ಟೇ ಇರಲಿಲ್ಲ, ಅವರೇ ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾಯಿದ್ರು ಮಂತ್ರಾಕ್ಷತೆ. ಅದನ್ನು ತೊಗೊಂಬಂದಿಟ್ಟು ಮಂತ್ರಾಕ್ಷತೆನೇ ನಾನು ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ಮನಸ್ಸಲ್ಲಿ ಪೂಜೆ ಮಾಡ್ತಾಯಿದ್ದೆ. ಸೊ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿ, ನನಗೆ ತುಂಬ ಖುಷಿ ಆಗ್ತಾಯಿದೆ.
ಈ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು ಫ್ರೆಂಡ್ಸ್. ಹಾಗಾಗಿ ನಾನು ಈ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೆಯದನ್ನ ಮಾಡಲಿ, ಎಲ್ಲರಿಗೂ ಒಂದು ದೇವರ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಪೂಜೆನ ಮಾಡೋಣ. ನಾನಿವಾಗ ಗಂಧನ ತೆಗೆದು ಬೊಟ್ಟಿಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ಈ ಥರದ್ದು ಸಿಗುತ್ತೆ ಅಲ್ವಾ ನಿಮಗೆ, ಸಾಮಾನ್ಯವಾಗಿ ಎಲ್ಲನ ದೇವಸ್ಥಾನಗಳಲ್ಲಿ ಸಿಗ್ಬೋದು. ಆ ಪುಡಿನ ಕಲಸಿ ನಾವು ಇಡೋ ಬದಲು ಈ ಥರ ಗಂಧದ ಕಡ್ಡಿನಲ್ಲಿ ತೆಗೆದಿಟ್ಟರೆ ಅದೊಂಥರ ನಮಗೆ ಪ್ಯೂರ್ ಅಂತ ಒಂದು ಇರುತ್ತೆ ಅಲ್ವಾ. ಸೊ ನಾನು ಮನೆಯಲ್ಲಿ ಗಂಧನ ಇದೇ ಥರನೇ ತಗೊಳ್ತೀನಿ. ಎಲ್ಲನ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ನೀವು, ಪುಣ್ಯಕ್ಷೇತ್ರಗಳು ಅಂತ ಕಡೆ ಸಿಗಬಹುದು, ಟ್ರೈ ಮಾಡಿ. ಇಲ್ಲಾಂದರೆ ಎಲ್ಲಿ ಸಿಗುತ್ತೆ. ಇದರ ಜೊತೆ ನಾನು ಅರಿಶಿನ ಕೂಡ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ದೇವರಿಗೆ ಇದನ್ನು ಹಚ್ತಾ ಇದ್ದೀನಿ. ಸೊ ನಾನಿವಾಗ ಗಂಧ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಇದೊಂದೇ ಫೋಟೋದಲ್ಲಿ ನರಸಿಂಹಸ್ವಾಮಿ ಇದ್ದಾರೆ, ಮತ್ತು ಅದ್ರ ಜೊತೆ ಲಕ್ಷ್ಮೀ ದೇವಿ ಇದ್ದಾರೆ, ಮತ್ತು ಗೋವು ಕೂಡ ಇದೆ, ಬೃಂದಾವನನೂ ಇದೆ, ರಾಯರು ಇದ್ದಾರೆ, ಹಾಗೆ ಅಕ್ಷತೆ ಕೂಡ, ಮಂತ್ರಾಕ್ಷತೆ ಕೂಡ ಇದೆ. ಸೊ ಇದೆಲ್ಲ ಒಂದೇ ಫೋಟೋದಲ್ಲಿರೋದ್ರಿಂದ ನನಗೆ ಈ ಒಂದು ಫೋಟೋ ತುಂಬ ಇಷ್ಟ ಆಗಿ ನಾನು ಈ ಒಂದು ಫೋಟೋನ ತಗೊಂಡಿದ್ದೀನಿ. ಸೊ ಇವಾಗ ನಾನು ದೇವ್ರ ಮನೇಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಒಂದು ಫೋಟೋನ. ಫ್ರೆಂಡ್ಸ್ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಪ್ರತಿ ಸೋಮವಾರ ನೆಲದ ಮೇಲೆ ಊಟ ಮಾಡೋದು. ಹಾಗಾಗಿ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಫಸ್ಟ್ ಎಲ್ಲ ಕಾರ್ತಿಕ್ ಮಾಸದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಪ್ರತಿ ಸೋಮವಾರ ನೆಲದ ಮೇಲೇ ಊಟ ಮಾಡೋದು ಅಂತ ನಾನು ಅಂದ್ಕೊಂಡು ನೆಲದ ಮೇಲೇ ಊಟ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾ ಇದ್ದೀವಿ. ಇದ್ಕಿನ ಬೇಳೆ ಸಾರು ಮಾಡ್ತಾಯಿದ್ದೀವಿ. ಇದ್ಕಿನ ಬೇಳೆ ಸಾರು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿ. ಇದ್ಕಿನ ಬೇಳೆ ಸಾರು ಯೂಶ್ವಲಿ ಎಲ್ರಿಗೂ ಇಷ್ಟ ಇರುತ್ತೆ, ಆದರೆ ಇದ್ಕಿನ ಬೇಳೆ ಸಾರು ಮಾಡೋದೇ ಕಷ್ಟ ಅನಿಸುತ್ತೆ ಅಲ್ವಾ. ಕಾಳು ತೊಗೊಂಡು ಕಾಳು ಬಿಡಿಸಿ ಮತ್ತು ಅದನ್ನು ನೀರಲ್ಲಿ ಹಾಕಿ ಅದನ್ನು ಇದ್ದಕ್ಕೆ ಸಾರು ಮಾಡೋದು ಸ್ವಲ್ಪ ಕಷ್ಟವಾಗಿರುತ್ತೆ. ಇವಾಗ ಏನಂದರೆ ಸಿಗುತ್ತೆ ಇದ್ಕಿನ ಬೇಳೆ ಕೂಡ ಎಲ್ಲ ಕಡೆ ಸಿಗುತ್ತೆ. ಮಾಮೂಲಿ ತರಕಾರಿ ಅಂಗಡಿಗಳಲ್ಲಿ ಕೂಡ ಇವಾಗ ಇಟ್ಕೊಳ್ತಾರೆ ಇದ್ಕಿನ ಬೇಳೆನ. ಈಸಿಯಾಗಿ ತೊಗೊಂಡು ಬಂದು ಮಾಡ್ಕೊಂಡು ತಿನ್ನಲೇಬೇಕನ್ನೋರು ಆ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಸಾರು ಕುದೀತಾ ಇದೆ. ನಾನು ಸ್ವಲ್ಪ ಹೊತ್ತು ಒಗ್ಗರಣೆ ಹಾಕಿದ್ರೆ ಸಾರು ಆಯಿತು. ಮಧ್ಯಾಹ್ನ ಇವಾಗ ಸಾರು ಮಾಡಿ ಇಟ್ಕೊಂಡ್ರೆ ಅದೇ ರಾತ್ರಿ ಕೂಡ ಆಗುತ್ತೆ. ಹಾಗಾಗಿ ಮಧ್ಯಾಹ್ನನೇ ಸಾರು ಮಾಡ್ತಾಯಿದ್ದೀನಿ.